ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಇಂದಿನ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತರಿಗೂ ಬೇರೆ ಬೇರೆ ಮಾಧ್ಯಮ ಮಿತ್ರರಿಗೂ ಎಲ್ಲರನ್ನೂ ಕೂಡ ನಾವು ಸ್ವಾಗತಿಸುತ್ತಾ ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದಂಥ BA ನಾರಾಯಣರವರಿದ್ದಾರೆ, ಹಾಗೂ ರಾಜ್ಯ ಸಮಿತಿಯ ಕೋಶಾಧಿಕಾರಿಯಾಗಿರುವಂಥ ರಾಮಚಂದ್ರ ಉಡುಪಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಾದಂಥ ಉಮೇಶ್ ರವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ಬೇಲೂರು ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದಂಥ ಸಂತೋಷ್ ರವರು ಕೂಡ ನಮ್ಮ ಜೊತೆಗಿದ್ದಾರೆ. ಬೆಂಗಳೂರು ಉತ್ತರಹಳ್ಳಿಯ ಅಧ್ಯಕ್ಷರಾದಂಥ ಗುರುಮೂರ್ತಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಕರ್ನಾಟಕ ಟೈಲರ್ ಅಸೋಸಿಯೇಷನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಕುಮಾರ್. ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾರಾಯಣ್ ಬಿ ಅವರು ಮಾಹಿತಿ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಇದರ ಪ್ರಾರಂಭಗೊಂಡು 25ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುವಂಥ ಈ ಸುಸಂದರ್ಭದಲ್ಲಿ ನಮ್ಮ 25ನೇ ವರ್ಷದ ರಜತ ಮಹೋತ್ಸವ ಹಾಗೂ ರಾಜ್ಯ ಮಟ್ಟದ ಸಮಾವೇಶವನ್ನು ಈಗಾಗಲೇ ರಾಜ್ಯ ಸಮಿತಿಯ ಉಪದೇಶದಂತೆ ಅಪೇಕ್ಷೆಯಂತೆ ನಾವು ನಮ್ಮ ಬೆಂಗಳೂರಿನ ಶಾಲಿನಿ ಮೈದಾನ ಜಯನಗರ 5ನೇ ಬ್ಲಾಕ್ನಲ್ಲಿ ನಡೆಸುವುದೆಂದು ತೀರ್ಮಾನಿಸಿರುವಂತೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ಈ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ರಜತ ಮಹೋತ್ಸವವನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಟೈಲರ್ಗಳನ್ನು ಸೇರಿಕೊಂಡು ನಾವು ಬ್ಯಾಂಗ್ಳೂರಿನ ಜಯನಗರದಲ್ಲಿರುವಂಥ ಶಾಲಿನಿ ಮೈದಾನ 5th ಕ್ರಾಸ್ ಇಲ್ಲಿ ನಾವು ಮಾಡಲಿಕ್ಕೆ ಇಡೀ ರಾಜ್ಯದ ನಾವೆಲ್ಲ ಟೈಲರ್ಗಳನ್ನು ಸೇರಿಸಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇರಬೇಕೆಂಬ ಉದ್ದೇಶದಿಂದ ಕೂಡ ನಾವು ನಮ್ಮ ರಾಜ್ಯ ಸಮಿತಿಯಲ್ಲಿ ತೀರ್ಮಾನದಂತೆ ನಾವು ಬ್ಯಾಂಗ್ಳೂರಿನಲ್ಲಿ ಮಾಡ್ತಾಯಿದ್ದೇವೆ. ಕಾರ್ಯಕ್ರಮ ಏನಂದರೆ ನಾವು ಮುಖ್ಯ ಉದ್ದೇಶ ಇಡೀ ನಮ್ಮ ರಾಜ್ಯದ ಟೈಲರ್ಗಳು ಸಂಘಟಿತರಾಗಬೇಕು. ಸಂಘಟನೆ ಮುಖಾಂತರ ನಮ್ಮ ಮುಂದಿನ ಜೀವನ ಭದ್ರತೆಗೋಸ್ಕರ ನಾವು ಇಲ್ಲಿವರೆಗೆ ಸಂಘಟನೆ ಮಾಡಿದ ಉದ್ದೇಶ ಕೂಡ ಅದೇಗೋಸ್ಕರ. ಯಾಕೆಂದರೆ ನಮ್ಮ ಕಷ್ಟದಲ್ಲಿರುವಂಥ ಟೈಲರ್ಗಳಿಗೆ ಅವರ ಜೀವನ ಭದ್ರತೆಯನ್ನು ಸಿಗಬೇಕೆಂಬ ಉದ್ದೇಶದಿಂದಲೇ ಸಂಘಟನೆ ಮಾಡಿದ್ದು. ಈ ಒಂದು 25ನೇ ವರ್ಷದಲ್ಲಿ ನಾವು ಹಲವಾರು ರೀತಿಯ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಆದರೆ ಅದರಲ್ಲಿ ಪ್ರತಿಫಲ ಮಾತ್ರ ಕೆಲವರು ಮಾತ್ರ. ಯಾಕೆಂದರೆ 2009ರಲ್ಲಿ ಕೂಡ ಅಸಂಘಟಿತ ಕಾರ್ಮಿಕರ ಬೋರ್ಡ್ ನಾವು 2002ರಲ್ಲೇ ನಾವು ಕೇಳ್ತಾ ಇದ್ದೇವೆ ನಮಗೆ ಪ್ರತ್ಯೇಕವಾಗಿ ಮಂಡಳಿ ಬೇಕು ಅಂತ. ಆದರೆ 2009ರಲ್ಲಿ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯಲ್ಲಿ ಆಗಿದೆ. ಅದರಲ್ಲಿ ಈ 43 ವರ್ಗಗಳನ್ನು ಸೇರಿಸ್ಕೊಂಡು ಮಾಡಿದ್ದಾರೆ. ನಮ್ಮ ಇವಾಗ ಕೂಡ ನಮ್ಮ ಬೇಡಿಕೆ ಏನಂದರೆ ಅಸಂಘಟಿತ ಕಾರ್ಮಿಕರ ಪ್ರತ್ಯೇಕ ಮಂಡಳಿ ಮಾಡಿಕೊಂಡು ಆ ಪ್ರತ್ಯೇಕ ಮಂಡಳಿ ಮುಖಾಂತರ ನಮ್ಮ ಟೈಲರ್ಗಳಿಗೆ ಏನು ಜೀವನ ಭದ್ರತೆ ಬೇಕು ಆ ಭದ್ರತೆಯನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಸರ್ಕಾರ ಒಂದು ಮಾಡಿಕೊಂಡು ಈಡೇರಿಸಬೇಕೇಳಿ ಕೂಡ ಕೇಳ್ತಾ ಇದ್ದೇವೆ. ಅದೇ ರೀತಿ ನಾವು ನಾಡ್ದು 30ನೇ ತಾರೀಕಿಗೆ ಜನವರಿ 30ನೇ ತಾರೀಕಿಗೆ ಈ ಒಂದು ನಮ್ಮ ರಜತ ಮಹೋತ್ಸವ ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಕೂಡ ಬರ್ತಾ ಇದ್ದಾರೆ. ಅದರೊಂದಿಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಘನೋಪಸ್ಥಿತಿಯಾಗಿ ನಮ್ಮ ಸಭಾಧ್ಯಕ್ಷರಾದಂಥ UT ಖಾದರ್ ಫರೀದ್ರವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹಾಗೂ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ರವರು ಹಾಗೂ ವಿವಿಧ ನಮ್ಮ ಸರ್ಕಾರದ ಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಲಿಕ್ಕಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರ ಈ ಒಂದು ನಮ್ಮ ಮನಲಾಳ ಟೈಲರ್ಗಳ ಮಾತೇನೆಂದರೆ ನಮ್ಮ ಸಮಾವೇಶದೊಂದಿಗೆ ಟೈಲರ್ಗಳ ಒಂದು ಜೀವನ ಭದ್ರತೆ ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗಬೇಕೇಳಿ ನಮ್ಮ ಒಂದು ದೊಡ್ಡದಾದ ಒಂದು ಮನವಿ ಕೂಡ ಆಗಿರ್ತದೆ. ಧನ್ಯವಾದ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ನ ರಾಜ್ಯ ಅಧ್ಯಕ್ಷನಾಗಿದ್ದೇನೆ. ನಾನು BA ನಾರಾಯಣ್ ಅಂತ ನನ್ನ ಹೆಸರು. ನಾನು ರಾಜ್ಯ ಸರ್ಕಾರದ ಮುಂದೆ ನಮ್ಮ ಬೇಡಿಕೆ ಏನೆಂದು ಹೇಳಿದರೆ, ನಮಗೆ ಈಗ ಕೇರಳ, ತಮಿಳುನಾಡು, ಆಂಧ್ರ ಇಂಥ ರಾಜ್ಯಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಟೈಲರ್ನವರಿಗೆ ಸಿಗುತ್ತಾ ಉಂಟು. ಅದೇ ರೀತಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಇದರಿಂದ ವಂಚಿತರಾಗಿದ್ದೇವೆ. ಆದ ಕಾರಣ ತಾವುಗಳು ನಮಗೆ ಆದಷ್ಟು ಬೇಗ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಸಾಧಾರಣ ಒಂದು 70% ನಮ್ಮ ಮಹಿಳೆಯರೇ ಈ ಒಂದು ಹೊಲಿಗೆ ಇದರಲ್ಲಿ ಜೀವನ ಸಾಗಿಸುತ್ತಾರೆ, ಬಡ ಹೆಣ್ಣು ಮಕ್ಕಳು. ಆದ ಕಾರಣ ನಮಗೆ ಈಗಾಗಲೇ ಒಂದು 2 ಲಕ್ಷದವರೆಗೆ ನಮ್ಮ ಒಂದು ಮಿತಿ ಇದೆ, ನಮ್ಮಲ್ಲಿ ಸದಸ್ಯರಾಗಿದ್ದಾರೆ. ಆದ ಕಾರಣ ಮುಂದಕ್ಕೆ ನಮಗೆ ಒಂದು ಆರೋಗ್ಯ ವಿಮೆ ಕಡ್ಡಾಯವಾಗಿ ನಮಗೆ ಆರೋಗ್ಯ ವಿಮೆ ಒಂದು 50 ವರ್ಷ ಕಳೆದ ಕೂಡಲೇ ನಮಗೆ ಹಲವಾರು ವಿಧದ ಕಾಯಿಲೆಗಳು, ಶುಗರ್ ಆಗಲಿ ಅಥವಾ ಬೆನ್ನು ನೋವು, ಗಂಟು ನೋವು ಎಲ್ಲ ನಾವು ಕೂತ್ಕೊಂಡೇ ಕೆಲಸ ಮಾಡುವವರು, ಕಣ್ಣಿಗೆ ಅದು ಕೂಡ ಒಂದು 45-50
50 ವರ್ಷ ಕಣ್ಣಿಗೆ ಕನ್ನಡಕ ಬರ್ತದೆ. ಆದ ಕಾರಣ ಈ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ನಮಗೆ ಆದಷ್ಟು ಬೇಗ ತಾವುಗಳು ಈ ಒಂದು ವ್ಯವಸ್ಥೆಯನ್ನು ನಮಗೆ ಜಾರಿ ಮಾಡಬೇಕು. ಮತ್ತೊಂದು ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡಬೇಕು. ಮತ್ತು ಇದರಲ್ಲಿ ಪುರುಷರು ಮಹಿಳೆಯರು ಅಂತ ಇಲ್ಲ, ನಮ್ಮಲ್ಲಿ ಯಾವುದೇ ಜಾತಿ ಅಂತ ಇಲ್ಲ, ಎಲ್ಲ ವರ್ಗದವರು ನಮ್ಮ ಟೈಲರಿಂಗ್ನಲ್ಲಿ ಮೆಂಬರ್ ಆಗಿದ್ದಾರೆ ಮತ್ತು ಕೆಲಸ ಮಾಡ್ತಾರೆ. ಯಾವುದೇ ಪಕ್ಷ ಇಲ್ಲ ನಮ್ಮಲ್ಲಿ, ಎಲ್ಲ ಪಕ್ಷದವರು ನಮ್ಮ ಒಂದು ಈ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮೆಂಬರ್ ಆಗಿದ್ದಾರೆ. ಅದು ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಎಲ್ಲೋ ಯಾರಿಗಾದರೂ ಅಸೌಖ್ಯ ಆದರೆ ಅಥವಾ ಏನಾದರೂ ಇದಾದರೆ ನಾವು 100 ರೂಪಾಯಿ 50 ರೂಪಾಯಿ ನಮ್ಮ ಇಂದು ಈ ಸಂಘಟನೆಯಿಂದ ನಾವು ಕೊಡ್ತಾ ಇದ್ದೇವೆ. ಅದು ಎಲ್ಲ ಬಡವರು ನಾವು. ಆದ ಕಾರಣ ತಾವುಗಳು ಈಗ ಶ್ರೀಮಂತ ಒಂದು ಸಿಟಿಯಲ್ಲಿರುವಂಥ ಒಂದು ಟೈಲರಿಂಗ್ನವರನ್ನು ನೋಡಬೇಡಿ, ಅವರಿಗೆ ಬೇಕಾದಷ್ಟು ಅವರು ಸಂಪಾದನೆ ಮಾಡಿ. ಆದರೆ ಅಲ್ಲಿ ಹೊಲಿಗೆಯವರ ಬಗ್ಗೆ ನೀವು ಚಿಂತೆ ಮಾಡಬೇಕು. ಅಲ್ಲಿ ಹೊಲಿಯುವವರ ಕಾರ್ಮಿಕರು ಇದ್ದಾರಲ್ಲ, ಅವರಿಗೆ ದಿನಕ್ಕೆ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಕೊಡ್ತಾರೆ ಒಂದು ಪ್ಯಾಂಟ್ ಹೊಲಿದಕ್ಕೆ. ಅದರ ಬಗ್ಗೆ ನಾವು ಎಷ್ಟು ಅವರು 300 ರೂಪಾಯಿ 400 ರೂಪಾಯಿ ಸಂಪಾದನೆ ಒಂದು ದಿವಸದಲ್ಲಿ ಒಂದು 400 ರೂಪಾಯಿ 500 ರೂಪಾಯಿ ಸಂಪಾದನೆ ಮಾಡಿದರೆ ಸಾಕಾಗುವುದಿಲ್ಲ. ಅವರ ಹೆಂಡತಿ ಮಕ್ಕಳಿದ್ದಾರೆ, ಅವರಿಗೆ ಔಷಧೋಪಚಾರಗಳು ಬೇಕು, ಮತ್ತು ಅವರ ತಾಯಿ ತಂದೆಯವರ ಇದು ಬೇಕು. ಎಲ್ಲದಕ್ಕೂ ಆಗುವಾಗ ನಮಗೆ ಬಹಳ ಒಂದು ಶೋಚನೀಯ ಸಂಗತಿ. ನಿಮಗೆ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯ ಅವರ ವಿವರಗಳನ್ನು ನಾವು ಕೊಡ್ಬೋದು. ಅದು ನಾವು ನಿಮ್ಮ ಒಂದು ಇದು ಇದ್ದರೆ ನಾವು ಎಲ್ಲ ರೀತಿಯ ನಮ್ಮ ಅಸೋಸಿಯೇಷನ್ನ ಒಂದು ಆಫೀಸ್ನಲ್ಲಿ ಎಲ್ಲ ರೀತಿಯ ಅವರ ಪ್ರತಿ ಒಂದು ಹೆಸರು, ಅದು ಅವರ ಫೋನ್ ನಂಬರು, ಅವರ ಅಡ್ರೆಸ್ ಸಮೇತ ನಮ್ಮಲ್ಲಿ ಇದ್ದಾರೆ. ಆದ ಕಾರಣ ನಾವು ಈ ರೀತಿ ನಾವು ನಿಮಗೆ ಒಂದನೇ ವಿನಂತಿಸುತ್ತಾ ನಮ್ಮ ಮುಂದಿನ ಈ ಜೀವನಕ್ಕೆ ನೀವು ಸಹಕಾರ ನೀಡಬೇಕಂತೂ ನನ್ನ ಈ ಒಂದು ಮುಗಿಸ್ತೇನೆ. ಉಮೇಶ್, ಟೈಲರ್ಸ್ ಅಸೋಸಿಯೇಷನ್ ಮಾಧ್ಯಮ ವಕ್ತಾರರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಏನು ಮುಖ್ಯ ವಿಶೇಷ ಅಂತಂತಂದರೆ ಟೈಲರ್ಸ್ ಅಸೋಸಿಯೇಷನ್ನಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಅಸಂಘಟಿತ ಕಾರ್ಮಿಕರಾಗಿ ಟೈಲರು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಂಘಟಿತರಾಗಿದ್ದಾರೆ. ಇವರು 25 ವರ್ಷಗಳಿಂದಲೂ ನಾವು ಶಾಂತಿಯುತ ಹೋರಾಟಗಳನ್ನು ನಡೆಸ್ಕೊಂಡು ಬಂದು ಇವತ್ತು 25 ವರ್ಷ ತುಂಬಿರೋ ಪ್ರಯುಕ್ತ 30ನೇ ತಾರೀಕು ಬೆಂಗಳೂರು ಜಯನಗರದ ಶಾಲಿನಿ ಮೈದಾನದಲ್ಲಿ ಒಂದು ರಜತ ಮಹೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಮತ್ತು ವೃತ್ತಿಬಾಂಧವರ ಬೃಹತ್ ಸಮಾವೇಶನ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸಾಹೇಬರು ಮತ್ತು ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಸರ್ ಅವರು ಭಾಗವಹಿಸ್ತಾ ಇದ್ದಾರೆ. ಇದರ ಪ್ರಮುಖ ಬೇಡಿಕೆ ಏನು ಅಂತಂದರೆ, ನಮ್ಮ ಟೈಲರ್ಸ್ಗಳ ಪ್ರಮುಖ ಬೇಡಿಕೆ ಇದೊಂದು ನಮ್ಮ ಒಂದು ಮಂಡಳಿ, ಕ್ಷೇಮ ನಿಧಿ ಮಂಡಳಿ ರಚನೆ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಮುಖ ಬೇಡಿಕೆ ಸೇರಿದಂತೆ 4-5 ಬೇಡಿಕೆಗಳನ್ನ ಇಟ್ಟು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅವತ್ತು 30ನೇ ತಾರೀಕು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಲಕ್ಷಾಂತರ ಮಂದಿ ಟೈಲರ್ಗಳು ಸೇರ್ತಾ ಇದ್ದಾರೆ. ವಂದನೆ.